ಕಾಲಮ್ ಮತ್ತು ವಾಲ್ನ ಕನೆಕ್ಟ್ ಮಾಡೋದಕ್ಕೆ ಈ ಥರ ಡ್ರಿಲ್ಲಿಂಗ್ ಮೇಸಿನಿಂದ ಡ್ರಿಲ್ ಮಾಡಿ 1.5 ಇಂಚಿಂದ 2 ಇಂಚು ಡೆಪ್ತ್ ಇದ್ದರೆ ಸಾಕು. ಮಾಡಿದ ಹೋಲ್ಗೆ ಸಿಮೆಂಟ್ ಪೇಸ್ಟ್ ಹಾಕಿದ್ರೆ ಸಾಕು, ಲಾಕ್ ಸೆಟ್ ಹಾಕ್ಬೇಕಂತ ಏನಿಲ್ಲ. ಈ ಥರ ಹಾಕಲಿಲ್ಲ ಅಂತಂದರೆ ಒಳಗಡೆ ಏರ್ ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ, ಏರ್ ಲಾಕ್ ಆಗುತ್ತೆ. ಹಾಕಿದ ರಾಡ್ ಕೆಳಗಡೆ ಕವರಿಂಗ್ನ ಕೊಡೋದನ್ನ ಮರಿಬೇಡಿ. ಸರ್ವೇಸಾಮಾನ್ಯವಾಗಿ ರಾಡ್ ಕೆಳಗಡೆ ಕವರಿಂಗ್ ಕೊಡೋದನ್ನ ಮರಿತಾರೆ. ಆವಾಗ ರಾಡ್ ಬೇರೆ, ಕಾಂಕ್ರೀಟ್ ಬೇರೆ ಆಗೋಗುತ್ತೆ. ಕಾಂಕ್ರೀಟ್ ಒಳಗಡೆ ರಾಡ್ ಇದ್ರೇ ಅದಕ್ಕೆ ಸ್ಟ್ರೆಂತು. ಕಾಂಕ್ರೀಟ್ ಥಿಕ್ನೆಸ್ಸು ನಿಮಗೆ 2.5 ಇಂಚ್ ಹೈಟ್ ಇದ್ದರೆ ಸಾಕು. ಪ್ರಾಪರ್ ಕ್ಯೂರಿಂಗ್ ಕೊಟ್ಟರೆ ನಿಮಗೆ ವರ್ಟಿಕಲ್ ಕ್ರ್ಯಾಕ್ಸು ಡೆವಲಪ್ ಆಗೋಲ್ಲ, ಸ್ಟ್ರೆಂತಲ್ಲಿರುತ್ತೆ. ಸಿಲ್ ಲೆವೆಲಲ್ಲಿ ಈ ಥರ ಕಾಂಕ್ರೀಟ್ ಹಾಕಿದ್ಮೇಲೆ ವಿಂಡೋ ಕೂರಿಸ್ತಿರಲ್ಲ, ಆವಾಗ ನಿಮಗೆ ಡಾಗನಲ್ ಕ್ರ್ಯಾಕ್ಸು ಮತ್ತು ವರ್ಟಿಕಲ್ ಕ್ರ್ಯಾಕ್ಸು ನೋಡಿರ್ತೀರ, ಅದೇನು ಕ್ರಿಯೇಟ್ ಆಗೋಲ್ಲ. ಮಳೆ ಬಂದಾಗ ಮಳೆ ನೀರು ಒಳಗಡೆ ಬರೋಲ್ಲ, ಗೋಡೆ ವಸ್ತಿ ಆಗೋಲ್ಲ. ಕಟ್ಟಿದ ಗೋಡೆ ಮನೆ ನಿಮಗೆ ಲೈಫ್ ಲಾಂಗ್ ಬಾಳಿಕೆ ಬರುತ್ತೆ. ಮನೆ ಕಟ್ಟೋದು ಒಂದೇ ಸಲ,